ಈ ವಿಡಿಯೋದಲ್ಲಿ RCBನಾದರೂ ಟ್ಯಾಗ್ ಮಾಡಿ, ವೆಂಕಟೇಶ್ ಪ್ರಸಾದ್ನಾದರೂ ಟ್ಯಾಗ್ ಮಾಡಿ. ಆದರೆ ಕೇಳಿ, ಟಿಕೆಟ್ ಎಲ್ಲಿದೆ, ಯಾರಿಗೆ ಸಿಗ್ತಾ ಇದೆ, ಏನು ಕತೆ ಅಂತ. ಯಾಕಂದರೆ ಲಕ್ಕಿ ಡ್ರಾಲ್ ಹಾಕಿದ್ರು ಅಟ್ಲೀಸ್ಟ್ ಒಂದು 50% ಚಾನ್ಸ್ ಇದೆ. ಇಲ್ಲಿ 0% ಚಾನ್ಸು. ಯಾಕಂದರೆ ಓಪನ್ ಮಾಡಿದ ತಕ್ಷಣ ಟಿಕೆಟ್ ಸೇಲ್ ಆಗ್ತಿದೆ ಅನ್ನೋದು ಇಂಪಾಸಿಬಲ್ ಗುರು. ಯಾಕಂದರೆ ಬಿಟ್ಟಿರೋ 10 ಸೆಕೆಂಡ್ಗೆ ಯಾರು ಬುಕ್ ಮಾಡಿ ಪೇಮೆಂಟ್ ಮಾಡಿಬಿಟ್ಟು ಟಿಕೆಟ್ ಪಡ್ಕೊಳ್ಳಲ್ಲ. ಅಟ್ಲೀಸ್ಟ್ ಒಂದು 30-40 ಸೆಕೆಂಡ್ ಬೇಕು, ಎಷ್ಟೇ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಇದ್ರೇನು. ಅಂದರೆ ನೀವು ಮೋಸ್ಟ್ಲಿ ಒಂದು 15 ಟಿಕೆಟ್ ಅಷ್ಟೇ ಬಿಡ್ತಾ ಇರೋದು. ಯಾಕಂದರೆ ಓಪನ್ ಮಾಡಿದ ತಕ್ಷಣ ಬರೀ 15 ಅವೈಲೇಬಲ್ ಅಲ್ಲಿ ಕಾಣೋದು, ಪ್ರೊಸೀಡ್ ಅಂತೂ ಆಗಲ್ಲ. ಟಿಕೆಟ್ ಯಾರಿಗೆ ಕೊಡ್ತಾ ಇದ್ದೀರಾ? ಸ್ಪಾನ್ಸರ್ ಅವ್ರಿಗೆ ಕೊಡ್ತಾ ಇದ್ದೀರಾ? KSE ಮೆಂಬರ್ಸ್ ಅವ್ರಿಗೆ ಒಂದು 6 ಅವರ್ ಮುಂಚೆನೇ ಬಿಡ್ತಾ ಇದ್ದಾರೆ ಟಿಕೆಟ್ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಒಂದೊಂದು ಸ್ಟ್ಯಾಂಡಲ್ಲಿ 15 ಸೀಟು ಫ್ಯಾನ್ಸ್ಗೋಸ್ಕರ ಬಿಡ್ತಾ ಇದ್ದೀರಾ. ಅದಕ್ಕೊಂದು 2 ಲಕ್ಷ ಕಾಯ್ತಿದ್ದಾರೆ. ಮೋಸ್ಟ್ಲಿ ಒಂದು ಸೇರ್ಬಿಟ್ಟು ಒಂದು 50 ಟಿಕೆಟ್ 60 ಟಿಕೆಟ್ 2 ಲಕ್ಷ ಜನ ರೇಷೋಗೆ ಬಿಡ್ತಾ ಇದ್ದೀರಾ. ಯಾವಾಗ ಕೊಡ್ತಾ ಇದ್ದೀರಾ ಅವರು ಟಿಕೆಟ್? ನೀವು ಅರ್ಥನೇ ಆಗ್ತಾ ಇಲ್ಲ. ಅದು ಯಾರು ಟ್ಯಾಗ್ ಮಾಡಬೇಕು, ಟ್ಯಾಗ್ ಮಾಡಿ ಶೇರ್ ಮಾಡಿ, ಗೊತ್ತಾಗಬೇಕು ನಮ್ಗೆ. ಎಲ್ಲಿ ನಾವು ಮ್ಯಾಚ್ ನೋಡಬೇಕಾ ಬೇಡವಾ, ಅಥವಾ ಬರೀ ಬ್ಲ್ಯಾಕಲ್ಲಿ ನೋಡಬೇಕಾ? ಏನಿದು?